ನಮಸ್ಕಾರ ಸ್ನೇಹಿತರೆ, ನಮ್ಮ ರಮ್ಯಾ ಭಕ್ತಿಧ್ವನಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಅತ್ಯಂತ ಪವಿತ್ರವಾದ ಆಷಾಢ ದಶಮಿ ಆರೋಗ್ಯ ವ್ರತದ ಮಹತ್ವದ ಬಗ್ಗೆ ತಿಳಿಯೋಣ. ಇದರ ಪೌರಾಣಿಕ ಹಿನ್ನೆಲೆ ಏನು, ಈ ವ್ರತವನ್ನು ಆಚರಿಸುವ ಸರಿಯಾದ ವಿಧಾನ, ಇದರಿಂದ ದೊರೆಯುವ ಫಲಗಳು ಹಾಗೂ ಜೀವನದಲ್ಲಿ ಆರೋಗ್ಯ ಮತ್ತು ಆಯುಷ್ಯವನ್ನು ಕಾಪಾಡಿಕೊಳ್ಳಲು ನಮ್ಮ ಋಷಿ ಮುನಿಗಳು ತಿಳಿಸಿರುವ ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಇಂದು ಅಂದರೆ 24ನೇ ಜುಲೈ 2026 ಶುಕ್ರವಾರ ಆಷಾಢ ದಶಮಿ ಎಂದು ಕರೆಯಲಾಗುತ್ತದೆ. ಸನಾತನ ಧರ್ಮದಲ್ಲಿ ಪ್ರತಿಯೊಂದು ತಿಥಿಗೂ ತನ್ನದೇ ಆದ ವಿಶೇಷ ಮಹತ್ವವಿದೆ. ಆಷಾಢ ಮಾಸದಲ್ಲಿ ಬರುವ ದಶಮಿ ತಿಥಿಯನ್ನು ಅನೇಕ ಭಕ್ತರು ಆರೋಗ್ಯ ದಶಮಿ ಎಂದು ಆಚರಿಸುತ್ತಾರೆ. ಈ ದಿನ ದೇವರನ್ನು ಭಕ್ತಿಯಿಂದ ಆರಾಧಿಸಿ ವ್ರತ ಮಾಡಿದರೆ ದೇಹಕ್ಕೆ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ, ಕುಟುಂಬಕ್ಕೆ ಸುಖ ಶಾಂತಿ ಹಾಗೂ ದೀರ್ಘಾಯುಷ್ಯ ದೊರೆಯುತ್ತದೆ ಎಂಬ ನಂಬಿಕೆ. ನಮ್ಮ ಹಿರಿಯರು ಯಾವಾಗಲೂ ಆರೋಗ್ಯವೇ ಮಹಾಭಾಗ್ಯ ಎಂದು ಹೇಳುತ್ತಿದ್ದವರು. ಹಣ, ಆಸ್ತಿ, ಐಶ್ವರ್ಯ ಎಲ್ಲವೂ ಇದ್ದರೂ ಆರೋಗ್ಯ ಇಲ್ಲದಿದ್ದರೆ ಯಾವುದಕ್ಕೂ ಅರ್ಥವಿರುವುದಿಲ್ಲ. ಆದ್ದರಿಂದ ಆರೋಗ್ಯವನ್ನು ದೇವರ ವರವೆಂದು ಪರಿಗಣಿಸಿ ಅದನ್ನು ಕಾಪಾಡಿಕೊಳ್ಳಲು ಆಧ್ಯಾತ್ಮಿಕ ಜೀವನ, ಸಾತ್ವಿಕ ಆಹಾರ, ಪ್ರಾರ್ಥನೆ ಮತ್ತು ವ್ರತಗಳಿಗೆ ಮಹತ್ವವನ್ನು ನೀಡಲಾಗಿದೆ. ಆರೋಗ್ಯ ದಶಮಿ ವ್ರತವು ಕೇವಲ ಒಂದು ಆಚರಣೆಯಲ್ಲ, ಇದು ಆರೋಗ್ಯಕರ ಜೀವನವನ್ನು ನಡೆಸುವ ಸಂಕಲ್ಪವೂ ಹೌದು. ಈ ದಿನ ದೇಹವನ್ನು ಶುದ್ಧವಾಗಿಟ್ಟುಕೊಳ್ಳುವುದು, ಮನಸ್ಸನ್ನು ಸಾತ್ವಿಕವಾಗಿಡುವುದು, ದೇವರ ನಾಮಸ್ಮರಣೆ ಮಾಡುವುದು ಹಾಗೂ ಬಡವರಿಗೆ ಸಹಾಯ ಮಾಡುವುದು ವ್ರತದ ಪ್ರಮುಖ ನಿಯಮಗಳಲ್ಲೊಂದು. ಮೊದಲನೆಯದಾಗಿ, ಈ ವ್ರತವನ್ನು ಭಕ್ತಿ, ಶ್ರದ್ಧೆ ಮತ್ತು ಶುದ್ಧ ಮನಸ್ಸಿನಿಂದ ಆಚರಿಸುವುದೇ ಮುಖ್ಯ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ವ್ರತದ ಫಲವು ಕೇವಲ ಪೂಜಾ ಸಾಮಗ್ರಿಗಳಿಂದ ಅಲ್ಲ, ಭಕ್ತನ ಮನಸ್ಸಿನ ಭಾವನೆಯಿಂದ ಲಭಿಸುತ್ತದೆ. ಪ್ರತಿದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮನೆಯ ಸ್ವಚ್ಛತೆಯನ್ನು ಮಾಡಿ, ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು. ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ದೇವರ ಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ನಂತರ ಒಂದು ಕಳಶವನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿ ಮತ್ತು ಮಾವಿನ ಎಲೆಗಳನ್ನು ಇಟ್ಟು ಕಲಶ ಪೂಜೆ ಮಾಡಬಹುದು. ವಿಷ್ಣು ಭಗವಾನ್, ಧನ್ವಂತರಿ ದೇವರು ಹಾಗೂ ತುಳಸಿ ದೇವಿಗೆ ನಮಸ್ಕರಿಸಿ ಪೂಜೆಯನ್ನು ಪ್ರಾರಂಭಿಸಬೇಕು. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಬಹಳ ನಿಯಮಿತವಾದದ್ದು. ಅರಿಶಿನ ಮತ್ತು ಕುಂಕುಮ, ಹೂವುಗಳು, ತುಳಸಿ ದಳ, ಹಣ್ಣುಗಳು, ತೆಂಗಿನಕಾಯಿ, ದೀಪ ಮತ್ತು ಧೂಪ, ಪಂಚಾಮೃತ, ನೈವೇದ್ಯಕ್ಕಾಗಿ ಸಾತ್ವಿಕವಾದ ಆಹಾರ. ದೀಪವನ್ನು ಬೆಳಗಿಸಿ ಧೂಪವನ್ನು ಅರ್ಪಿಸಿ ಭಗವಂತನಿಗೆ ಹೂವು ಮತ್ತು ತುಳಸಿ ದಳವನ್ನು ಸಮರ್ಪಿಸಬೇಕು. ನಂತರ ವಿಷ್ಣು ಸಹಸ್ರನಾಮ, ಧನ್ವಂತರಿ ಸ್ತೋತ್ರ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪಿಸಬಹುದು. ಈ ದಿನ ಸಾಧ್ಯವಾದರೆ ಉಪವಾಸ ಮಾಡುವುದು ಅಥವಾ ಒಂದು ಹೊತ್ತು ಸಾತ್ವಿಕ ಆಹಾರ ಸೇವಿಸುವುದು ಉತ್ತಮ. ಈರುಳ್ಳಿ, ಬೆಳ್ಳುಳ್ಳಿ, ಮದ್ಯಪಾನ ಹಾಗೂ ತಾಮಸಿಕ ಆಹಾರವನ್ನು ದೂರವಿಡಬೇಕು. ನಮ್ಮ ವೇದಗಳು ಮತ್ತು ಪುರಾಣಗಳು ಮನುಷ್ಯನ ಜೀವನದಲ್ಲಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ 4 ಪುರುಷಾರ್ಥಗಳನ್ನು ತಿಳಿಸಿವೆ. ಆದರೆ ಈ 4ನ್ನು ಸಾಧಿಸಲು ಮೊದಲಿಗೆ ಉತ್ತಮ ಆರೋಗ್ಯವು ಅಗತ್ಯ. ಆದ್ದರಿಂದಲೇ ನಮ್ಮ ಹಿರಿಯರು ಆರೋಗ್ಯವೇ ಮಹಾಭಾಗ್ಯ ಎಂದು ಹೇಳಿರುವುದು. ಭಕ್ತಿಯಿಂದ ಈ ವ್ರತವನ್ನು ಆಚರಿಸಿದರೆ ಭಗವಂತನ ಕೃಪೆಯಿಂದ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಚಿಂತನೆ ಹೆಚ್ಚುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಮನಸ್ಸು ಪ್ರಶಾಂತವಾಗಿದ್ದಾಗ ದೇಹದ ಮೇಲೆಯೂ ಉತ್ತಮ ಪರಿಣಾಮ ಬೀಳುವುದು ಸದೃಶ್ಯ. ಈ ವ್ರತದ ಪ್ರಮುಖ ಫಲಗಳು ಎಂದು ಭಕ್ತರು ನಂಬುವುದು: ಕುಟುಂಬದ ಸದಸ್ಯರ ಆರೋಗ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುವ ಅವಕಾಶ ದೊರೆಯುತ್ತದೆ. ಮನೆಯಲ್ಲಿ ಸಾತ್ವಿಕ ವಾತಾವರಣವು ನಿರ್ಮಾಣವಾಗುತ್ತದೆ. ನಿಯಮಿತ ಪೂಜೆ, ಜಪ ಮತ್ತು ಧ್ಯಾನದಿಂದ ಮನಸ್ಸು ಏಕಾಗ್ರವಾಗುತ್ತದೆ. ದಾನ ಧರ್ಮ ಮಾಡುವ ಮನೋಭಾವ ಬೆಳೆಯುತ್ತದೆ. ಉತ್ತಮ ಜೀವನ ಶೈಲಿಯನ್ನು ಅನುಸರಿಸುವ ಸಂಕಲ್ಪ ಬಲವಾಗುತ್ತದೆ. ಆದರೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು: ವ್ರತ ಮತ್ತು ಪೂಜೆಗಳು ಆಧ್ಯಾತ್ಮಿಕ ಸಾಧನೆಗಳಾಗಿವೆ, ಅವು ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವಲ್ಲ. ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆ ಮತ್ತು ಚಿಕಿತ್ಸೆಯನ್ನು ಪಡೆಯುವುದು ಅತ್ಯಗತ್ಯ. ಭಕ್ತಿ ಮತ್ತು ವೈದ್ಯಕೀಯ ಚಿಕಿತ್ಸೆ ಎರಡೂ ತಮ್ಮ ತಮ್ಮ ಸ್ಥಾನದಲ್ಲಿ ಮಹತ್ವದ್ದಾಗಿದೆ.
ನಮ್ಮ ಋಷಿಮುನಿಗಳು ಆರೋಗ್ಯಕರ ಜೀವನಕ್ಕಾಗಿ ಕೆಲವು ಸರಳ ನಿಯಮಗಳನ್ನು ಹೇಳಿದ್ದಾರೆ. ಬೆಳಗ್ಗೆ ಬೇಗ ಏಳುವುದು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು, ಸಾತ್ವಿಕ ಮತ್ತು ಮಿತವಾದ ಆಹಾರವನ್ನು ಸೇವಿಸುವುದು, ಕೋಪ, ಅಸೂಯೆ ಮತ್ತು ದ್ವೇಷವನ್ನು ಕಡಿಮೆ ಮಾಡುವುದು, ಪ್ರತಿದಿನ ದೇವರ ಸ್ಮರಣೆ, ಪ್ರಾರ್ಥನೆ ಮತ್ತು ಧ್ಯಾನ ಮಾಡುವುದು, ಇತರರಿಗೆ ಸಹಾಯ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳುವುದು. ಆಷಾಢ ದಶಮಿ ಆರೋಗ್ಯ ವ್ರತವು ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ದೇಹದ ಆರೋಗ್ಯದ ಜೊತೆಗೆ ಮನಸ್ಸಿನ ಆರೋಗ್ಯವು ಸಮಾನವಾಗಿ ಮುಖ್ಯ. ಪ್ರೀತಿ, ಕರುಣೆ, ಕ್ಷಮೆ ಮತ್ತು ಭಕ್ತಿಯಿಂದ ಬದುಕುವ ವ್ಯಕ್ತಿ ನಿಜವಾದ ಆರೋಗ್ಯವಂತರು ಎಂಬ ಸಂದೇಶವನ್ನು ನಮ್ಮ ಸಂಸ್ಕೃತಿ ಸಾರುತ್ತದೆ. ವ್ರತಕ್ಕೆ ಸಂಬಂಧಿಸಿದ ಒಂದು ಭಕ್ತಿಯ ಕಥೆಯನ್ನು ಕೇಳಿ ಸ್ನೇಹಿತರೆ. ಬಹಳ ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ಧರ್ಮಯ್ಯ ಮತ್ತು ಲಕ್ಷ್ಮಮ್ಮ ಎಂಬ ದಂಪತಿಗಳು ವಾಸಿಸುತ್ತಿದ್ದರು. ಅವರು ತುಂಬಾ ಭಕ್ತರು. ಆದರೆ ಹಲವು ವರ್ಷಗಳಿಂದ ಅವರ ಕುಟುಂಬದಲ್ಲಿ ಒಂದಲ್ಲೊಂದು ಆರೋಗ್ಯ ಸಮಸ್ಯೆ ಕಾಡುತ್ತಲೇ ಇತ್ತು. ಮನೆಯ ಹಿರಿಯರು ಆಗಾಗ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರು. ಮಕ್ಕಳಿಗೂ ಆರೋಗ್ಯ ಸರಿಯಾಗಿರುತ್ತಿರಲಿಲ್ಲ. ಅನೇಕ ಪ್ರಯತ್ನಗಳನ್ನು ಮಾಡಿದರೂ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ. ಒಂದು ದಿನ ಆ ಊರಿಗೆ ಬಂದ ಒಬ್ಬ ವೃದ್ಧ ಸನ್ಯಾಸಿ ಅವರಿಗೆ ಹೇಳಿದರು, ಭಗವಂತನನ್ನು ಭಕ್ತಿಯಿಂದ ಆರಾಧಿಸಿ, ಆಷಾಢ ದಶಮಿಯ ದಿನ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿ, ಜೊತೆಗೆ ಸಾತ್ವಿಕ ಜೀವನವನ್ನು ನಡೆಸಿ, ಬಡವರಿಗೆ ಅನ್ನದಾನ ಮಾಡಿ. ದೇವರ ಕೃಪೆಯ ಜೊತೆಗೆ ಉತ್ತಮ ಜೀವನ ಶೈಲಿಯು ಆರೋಗ್ಯವನ್ನು ಕಾಪಾಡುತ್ತದೆ. ಸನ್ಯಾಸಿಯ ಮಾತನ್ನು ಗೌರವಿಸಿದ ದಂಪತಿಗಳು ಆಷಾಢ ದಶಮಿಯ ದಿನ ಬೆಳಗ್ಗೆ ಸ್ನಾನ ಮುಗಿಸಿ ವಿಷ್ಣು ಹಾಗೂ ಧನ್ವಂತರಿ ದೇವರನ್ನು ಪೂಜಿಸಿದರು. ತುಳಸಿ ದಳಗಳನ್ನು ಅರ್ಪಿಸಿ ಕುಟುಂಬದ ಎಲ್ಲರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದರು. ನಂತರ ಬಡವರಿಗೆ ಅನ್ನದಾನ ಮಾಡಿದರು. ಆ ದಿನದಿಂದ ಅವರು ಕೇವಲ ವ್ರತವನ್ನೇ ಮಾಡಲಿಲ್ಲ, ತಮ್ಮ ಜೀವನದಲ್ಲೂ ಬದಲಾವಣೆ ತಂದರು. ಸಮಯಕ್ಕೆ ಊಟ, ಸ್ವಚ್ಛತೆ, ನಿಯಮಿತ ಪ್ರಾರ್ಥನೆ, ಹಿರಿಯರಿಗೆ ಗೌರವ ಮತ್ತು ಇತರರಿಗೆ ಸಹಾಯ ಮಾಡುವ ಗುಣವನ್ನು ಬೆಳೆಸಿಕೊಂಡರು. ಕೆಲವು ತಿಂಗಳುಗಳ ನಂತರ ಅವರ ಮನೆಯಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಯಿತು. ಆರೋಗ್ಯವು ಸುಧಾರಿಸಿತು. ಇದನ್ನು ದೇವರ ಕೃಪೆ ಹಾಗೂ ಉತ್ತಮ ಜೀವನ ಶೈಲಿಯ ಫಲವೆಂದೇ ಭಾವಿಸಿದ್ದರು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಕ್ಷೀರಸಾಗರ ಮಂಥನ ಸಂದರ್ಭದಲ್ಲಿ ಅಮೃತ ಕಲಶವನ್ನು ಹಿಡಿದು ಧನ್ವಂತರಿ ದೇವರು ಪ್ರತ್ಯಕ್ಷರಾದರು. ಅವರನ್ನು ಆಯುರ್ವೇದದ ಅಧಿದೇವತೆ ಎಂದು ಗೌರವಿಸಲಾಗುತ್ತದೆ. ಆದ್ದರಿಂದ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ರೋಗಮುಕ್ತಿಗಾಗಿ ಭಕ್ತರು ಧನ್ವಂತರಿ ದೇವರನ್ನು ಭಕ್ತಿಯಿಂದ ಆರಾಧಿಸುತ್ತಾರೆ. ಆಷಾಢ ದಶಮಿಯ ದಿನ ವಿಷ್ಣು ಭಗವಂತನ ಜೊತೆಗೆ ಧನ್ವಂತರಿ ದೇವರ ಸ್ಮರಣೆ ಮಾಡಿದರೆ ಮನಸ್ಸಿನಲ್ಲಿ ಧೈರ್ಯ ಮತ್ತು ದೇವರ ಮೇಲಿನ ವಿಶ್ವಾಸವೇ ಹೆಚ್ಚುತ್ತದೆ ಎಂದು ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ಭಕ್ತರು ಈ ಮಂತ್ರವನ್ನು ಜಪಿಸಬಹುದು. ಓಂ ನಮೋ ಭಗವತೆ ವಾಸುದೇವಾಯ, ಧನ್ವಂತರಯೇ, ಅಮೃತ ಕಲಶಹಸ್ತಾಯ, ಸರ್ವಾಮಯ ವಿನಾಶನಾಯ, ತ್ರೈಲೋಕ್ಯನಾಥಾಯ, ಶ್ರೀ ಮಹಾವಿಷ್ಣವೇ ನಮಃ. ಈ ಮಂತ್ರದ ಅರ್ಥವೇನೆಂದರೆ, ಅಮೃತ ಕಲಶವನ್ನು ಧರಿಸಿರುವ, ರೋಗಗಳನ್ನು ನಿವಾರಿಸುವ, 3 ಲೋಕಗಳ ಅಧಿಪತಿಯಾದ ಶ್ರೀ ಮಹಾವಿಷ್ಣುವಿನ ಧನ್ವಂತರಿ ಸ್ವರೂಪಕ್ಕೆ ನಾನು ನಮಸ್ಕರಿಸುತ್ತೇನೆ. ಮಂತ್ರ ಜಪಿಸುವಾಗ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ತಮ್ಮ ಆರೋಗ್ಯಕ್ಕಾಗಿ ಮಾತ್ರವಲ್ಲದೆ ಕುಟುಂಬದವರು, ಬಂಧುಗಳು ಹಾಗೂ ಲೋಕದ ಎಲ್ಲ ಜೀವಿಗಳ ಆರೋಗ್ಯ ಮತ್ತು ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡುವುದು ಶ್ರೇಷ್ಠ. ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನೆನಪಿಸಿಕೊಳ್ಳೋಣ. ಭಕ್ತಿ ಮನಸ್ಸಿಗೆ ಶಾಂತಿ ಮತ್ತು ಬಲವನ್ನು ನೀಡುತ್ತದೆ. ಆದರೆ ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆ ಖಂಡಿತವಾಗಿಯೂ ಪಡೆಯಲೇಬೇಕು. ಯಾವುದೇ ವ್ರತದ ನಿಜವಾದ ಶಕ್ತಿ ನಮ್ಮ ಮನಸ್ಸಿನ ಶುದ್ಧತೆ ಮತ್ತು ಭಕ್ತಿಯಲ್ಲಿದೆ. ಆದ್ದರಿಂದ ಈ ದಿನ ಕೇವಲ ಉಪವಾಸ ಮಾಡುವುದಷ್ಟೇ ಅಲ್ಲದೆ ನಮ್ಮ ಆಲೋಚನೆ ಮತ್ತು ನಡವಳಿಕೆಯಲ್ಲೂ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಬೆಳಗ್ಗೆ ಎದ್ದ ತಕ್ಷಣ ದೇವರ ಸ್ಮರಣೆ ಮಾಡಿ, ಮನೆಯ ಸ್ವಚ್ಛತೆಯನ್ನು ಕಾಪಾಡಿ, ಪೂಜೆಯ ಸಮಯದಲ್ಲಿ ಮನಸ್ಸನ್ನು ಬೇರೆ ವಿಚಾರಗಳ ಕಡೆಗೆ ತಿರುಗಿಸದೆ ಭಕ್ತಿಯನ್ನು ದೇವರನ್ನು ಆರಾಧಿಸಿ. ಈ ದಿನ ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸುವುದು ಒಳಿತು. ಮಿತವಾಗಿ ಮಾತನಾಡಿ, ಕೋಪ, ಜಗಳ, ಸುಳ್ಳು ಮತ್ತು ಇತರರನ್ನು ನೋಯಿಸುವ ಮಾತುಗಳಿಂದ ದೂರವಿರಿ. ಕ್ಷಮೆ, ದಯೆ ಮತ್ತು ಪ್ರೀತಿಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ದಾನದ ಮಹತ್ವ ಬಹಳ ಹೆಮ್ಮೆ.
ನಮ್ಮ ಶಾಸ್ತ್ರಗಳಲ್ಲಿ ದಾನಕ್ಕೆ ವಿಶೇಷವಾದ ಸ್ಥಾನವಿದೆ. ಆರೋಗ್ಯ ದಶಮಿಯ ದಿನ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಕೆಳಗಿನ ದಾನಗಳನ್ನು ಸಹ ಮಾಡಬಹುದು: ಅನ್ನದಾನ, ಹಣ್ಣುಗಳ ದಾನ, ಬಟ್ಟೆಯ ದಾನ, ಔಷಧಿ ಅಥವಾ ಚಿಕಿತ್ಸೆಗೆ ನೆರವು, ಗೋಸೇವೆ, ಪಕ್ಷಿಗಳಿಗೆ ದಾನ ಮಾಡುವುದು, ಧಾನ್ಯವನ್ನು ಕೊಡುವುದು. ದಾನ ಮಾಡುವಾಗ ಪ್ರತಿಫಲದ ನಿರೀಕ್ಷೆಯಿಲ್ಲದೆ ವಿನಯದಿಂದ ಮಾಡುವುದು ಅತ್ಯಂತ ಮುಖ್ಯ. ಸಣ್ಣ ಸಹಾಯವು ದೇವರಿಗೆ ಪ್ರಿಯವಾಗುತ್ತದೆ ಎಂದು ಧರ್ಮಗ್ರಂಥಗಳು ತಿಳಿಸುತ್ತವೆ. ಯಾರನ್ನೂ ಅವಮಾನಿಸಬಾರದು. ಅನಗತ್ಯ ಕೋಪ ಮತ್ತು ಜನಜಗಳಗಳಿಂದ ದೂರವಿರಬೇಕು. ಆಹಾರವನ್ನು ವ್ಯರ್ಥ ಮಾಡಬಾರದು. ಕೆಟ್ಟ ಅಭ್ಯಾಸಗಳು ಮತ್ತು ದುರ್ವ್ಯಸನಗಳಿಂದ ದೂರವಿರಬೇಕು. ಹಿರಿಯರ ಮಾತನ್ನು ನಿರ್ಲಕ್ಷಿಸಬಾರದು. ಪ್ರಕೃತಿ ಮತ್ತು ಪ್ರಾಣಿಗಳಿಗೆ ಹಾನಿ ಮಾಡಬಾರದು. ಆಷಾಢದಶಮಿ ಆರೋಗ್ಯ ವ್ರತವು ಮನೆಗೆ ಆರೋಗ್ಯದ ಜೊತೆಗೆ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವ ಅವಕಾಶವನ್ನು ನೀಡುತ್ತದೆ. ಭಕ್ತಿ, ಸೇವೆ, ದಾನ ಮತ್ತು ಶಿಸ್ತುಬದ್ಧ ಜೀವನ ಈ 4 ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಜವಾದ ಸಂತೋಷವನ್ನು ಅನುಭವಿಸಬಹುದು. ಸ್ನೇಹಿತರೆ, ಇಲ್ಲಿಯವರೆಗೆ ನಾನು ಆಷಾಢದಶಮಿ ಆರೋಗ್ಯ ವ್ರತದ ಮಹತ್ವದ ಪೌರಾಣಿಕ ಹಿನ್ನೆಲೆ, ಪೂಜಾ ವಿಧಾನ, ನಿಯಮಗಳು, ದಾನ, ಧನ್ವಂತರಿ ದೇವರ ಮಹಿಮೆ ಹಾಗೂ ಈ ವ್ರತದಿಂದ ನಾವು ಕಲಿಯಬೇಕಾದ ಜೀವನ ಮೌಲ್ಯಗಳ ಬಗ್ಗೆ ತಿಳಿಸಿದ್ದೇನೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆರೋಗ್ಯವನ್ನು ದೇವರ ಪ್ರಸಾದವೆಂದೇ ಪರಿಗಣಿಸಲಾಗಿದೆ. ದೇಹ ಆರೋಗ್ಯವಾಗಿದ್ದರೆ ಮನಸ್ಸು ಉಲ್ಲಾಸದಂತಿರುತ್ತದೆ. ಮನಸ್ಸು ಶಾಂತವಾಗಿದ್ದರೆ ಭಕ್ತಿ ಬೆಳೆಯುತ್ತದೆ. ಭಕ್ತಿ ಇದ್ದರೆ ಜೀವನದಲ್ಲಿ ಧೈರ್ಯ, ಸಹನೆ ಮತ್ತು ಸಕಾರಾತ್ಮಕತೆ ಮೂಡುತ್ತದೆ. ಆಷಾಢ ದಶಮಿ ಆರೋಗ್ಯ ವ್ರತವು ನಮಗೆ ಕೇವಲ ಪೂಜೆ ಮಾಡುವುದನ್ನು ಮಾತ್ರ ಕಲಿಸುವುದಿಲ್ಲ. ಉತ್ತಮ ಜೀವನ ಶೈಲಿ, ಸಮಯಕ್ಕೆ ಸಿಕ್ಕ ಆಹಾರ, ಸ್ವಚ್ಛತೆ, ಸಾತ್ವಿಕ ಚಿಂತನೆ, ದಯೆ, ಸೇವೆ ಮತ್ತು ದೇವರ ಮೇಲಿನ ಅಚಲ ಭಕ್ತಿಯನ್ನು ಕಲಿಸುತ್ತದೆ. ನಮ್ಮ ಹಿರಿಯರು ಹೇಳುವ ಒಂದು ಸುಂದರ ಮಾತಿದೆ: ಆರೋಗ್ಯವೇ ಐಶ್ವರ್ಯ, ಸಂತೋಷವೇ ನಿಜವಾದ ಸಂಪತ್ತು, ಭಕ್ತಿಯೇ ಜೀವನದ ಬೆಳಕು. ಈ ಮಾತಿನ ಅರ್ಥವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗಲೇ ವ್ರತದ ನಿಜವಾದ ಫಲ ದೊರೆಯುತ್ತದೆ. ಆದ್ದರಿಂದ ಈ ಆಷಾಢ ದಶಮಿಯ ದಿನ ನಿಮ್ಮ ಆರೋಗ್ಯಕ್ಕಾಗಿ ಮಾತ್ರವಲ್ಲದೆ ನಿಮ್ಮ ಕುಟುಂಬ, ಸ್ನೇಹಿತರು, ಸಮಾಜ ಮತ್ತು ಇಡೀ ವಿಶ್ವದ ಆರೋಗ್ಯ ಹಾಗೂ ಸುಖ ಶಾಂತಿಗಾಗಿ ಪ್ರಾರ್ಥಿಸಬೇಕು. ಅದೇ ರೀತಿ ವೃದ್ಧರಿಗೆ ಗೌರವ ನೀಡಿ, ಬಡವರಿಗೆ ಸಹಾಯ ಮಾಡಿ, ಪ್ರಕೃತಿಯನ್ನು ರಕ್ಷಿಸಿ ಮತ್ತು ಪ್ರತಿದಿನ ಕನಿಷ್ಠ ಕೆಲವು ನಿಮಿಷಗಳಾದರೂ ದೇವರ ನಾಮಸ್ಮರಣೆ ಮಾಡಿ. ಇಂತಹ ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳು ಜೀವನವನ್ನೇ ಸುಂದರವಾಗಿಸುತ್ತದೆ. ಸ್ನೇಹಿತರೆ, ಆಷಾಢ ದಶಮಿ ಆರೋಗ್ಯ ವ್ರತವು ಕುರಿತು ಈ ಸಂಪೂರ್ಣ ಮಾಹಿತಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ದೇವಾಲಯಗಳ ಇತಿಹಾಸ, ವ್ರತಗಳ ಮಹತ್ವ, ಪುರಾಣ ಕಥೆಗಳು ಮತ್ತು ಭಕ್ತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಭಗವಾನ್ ಶ್ರೀ ಮಹಾವಿಷ್ಣು ಮತ್ತು ಧನ್ವಂತರಿ ದೇವರ ಕೃಪೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಎಲ್ಲರಿಗೂ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ, ಸುಖ, ಶಾಂತಿ ಮತ್ತು ಸಮೃದ್ಧಿ ದೊರೆಯಲಿ ಎಂಬ ಪ್ರಾರ್ಥನೆಯೊಂದಿಗೆ ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ನಮೋ ನಾರಾಯಣಾಯ.